ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೊಂದು ಹೇಳೋ ಮಾತೇನೆಂದರೆ, ಈ ಮೊಬೈಲಲ್ಲಿ ಹಿಂಗೆ ನೋಡುವಾಗ ಒಂದು ಸೆಂಟೆನ್ಸ್ ಬಂತು. ಅದೇನೆಂದರೆ, ದುಡಿದು ದುಡಿದು ಹಾಳಾದವರೇ ಇಲ್ಲ, ಹಾಗೆ ಕುಡಿದು ಕುಡಿದು ಉದ್ಧಾರ ಆದವರು ಕೂಡ ಇಲ್ಲ. ಹಾಗಾಗಿ ನೀವು ಯೋಚನೆ ಮಾಡಿ, ನಾವು ಕುಡಿಬೇಕಾ ಅಥವಾ ದುಡಿಬೇಕಾ ಅಂತ. ಕುಡಿಯೋದ್ರಿಂದ ಮನೆ ಮಠ ಹೆಂಡತಿ ಮಕ್ಕಳು ನಮ್ಮ ಸಂಸಾರ ತಂದೆ ತಾಯಿ ಎಲ್ಲರಿಂದನೂ ದೂರ ಆಗ್ತೀವಿ. ಹಾಗಾಗಿ ಕುಡಿಯೋದು ನಿಲ್ಲಿಸಿ, ಕಡಿಮೆ ಮಾಡಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಇವತ್ತಿನ ವಿಡಿಯೋ ನೋಡೋದಾದರೆ, ಕನ್ನಡದ ಮೂಲಕನೇ ಇಂಗ್ಲೀಷ್ನ ಸುಲಭವಾಗಿ ಕಲಿತಾ ಹೋಗೋಣ. ಭಯ ಬೇಡ ಇಂಗ್ಲೀಷ್ ಬಗ್ಗೆ. ಯಾಕಂದರೆ ಎಲ್ರಿಗೂ ಭಯ ಇರುತ್ತೆ, ಅಯ್ಯೋ ನಾನು ಹೆಂಗೆ ಮಾತಾಡೋದು, ಎಲ್ಲರ ಎದುರಿಗೂ ಹೆಂಗೆ ಕನ್ನಡ ಇಂಗ್ಲೀಷ್ ಮಾತಾಡೋದು, ಅಥವಾ ಇಂಗ್ಲೀಷ್ ಮಾತಾಡೋದು ಹೆಂಗೆ, ನನಗೆ ಓದಿಲ್ಲ, ಇಂಗ್ಲೀಷ್ ಬರಲ್ವಾ, ಆ ಥರ ಭಯ ಏನು ಬೇಡ. ಇಂಗ್ಲೀಷು ಕೂಡ ಜಸ್ಟ್ ಒಂದು ಭಾಷೆ ಅಷ್ಟೇ, ಆಯಿತಾ? ಓಕೆ, ನಮ್ಮ ಇವತ್ತಿನ ಸೆಂಟೆನ್ಸ್ ಹೀಗಿದೆ. ನೀವು ಎಲ್ಲ ಚಿಂತೆ ಬಿಟ್ಟು ಕೆಲಸ ಮಾಡಿ. ನೀವು ಎಲ್ಲ ಚಿಂತೆ ಬಿಟ್ಟು ಕೆಲಸ ಮಾಡಿ. ಇದನ್ನು ನಾವು ಮಾಮೂಲಿ ಮನೇಲಿ ಮಾತಾಡ್ತಾನೆ ಇರ್ತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಲೀವ್ ಆಲ್ ಯುವರ್ ವರೀಸ್ ಆ್ಯಂಡ್ ಡೂ ವರ್ಕ್. ಲೀವ್ ಆಲ್ ಯುವರ್ ವರೀಸ್ ಆ್ಯಂಡ್ ಡೂ ವರ್ಕ್. ನೀವು ಎಲ್ಲ ಚಿಂತೆ ಬಿಟ್ಟು ಕೆಲಸ ಮಾಡಿ. ಇದನ್ನು ನಾವು ಮಾತಾಡ್ತಾನೆ ಇರ್ತೀವಿ, ನಮಗೂ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ಈ 3-4 ವರ್ಷಗಳಿಂದ ಹೀಗೆ ಆಗುತ್ತಿದೆ. ಈ 3-4 ವರ್ಷಗಳಿಂದ ಹೀಗೆ ಆಗುತ್ತಿದೆ. ಇದನ್ನು ಇಂಗ್ಲೀಷಲ್ಲಿ ಇಟ್ ಹ್ಯಾಸ್ ಬೀನ್ ಲೈಕ್ ದಿಸ್ ಫಾರ್ 3 or 4 years. ಇಟ್ ಹ್ಯಾಸ್ ಬೀನ್ ಲೈಕ್ ದಿಸ್ ಫಾರ್ 3 or 4 years. ಈ 3-4 ವರ್ಷಗಳಿಂದ ಹೀಗೆ ಆಗುತ್ತಿದೆ ಅನ್ನೋದನ್ನು ಇಟ್ ಹ್ಯಾಸ್ ಬೀನ್ ಲೈಕ್ ದಿಸ್ ಫಾರ್ 3 or 4 years. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ನೀವು ಸ್ಟಡಿ ಕಡೆ ಗಮನ ಕೊಡಿ. ನೀವು ಸ್ಟಡಿ ಕಡೆ ಗಮನ ಕೊಡಿ. ಇದು ಮನೇಲಿ ಮಕ್ಕಳೇ ಇದ್ರಂತೂ ಪ್ರತಿದಿನ ಈ ಸೆಂಟೆನ್ಸ್ ರಿಪೀಟ್ ಆಗ್ತಾನೇ ಇರುತ್ತೆ. ದಿನ ಮಕ್ಕಳಿಗೆ ಹೇಳ್ತಾನೇ ಇರ್ತೀವಿ, ಮೊದಲು ನೀವು ಓದೋ ಕಡೆ ಗಮನ ಕೊಡಿ ಅಂತ. ಪೇ ಅಟೆನ್ಷನ್ ಟು ಯುವರ್ ಸ್ಟಡೀಸ್. ಪೇ ಅಟೆನ್ಷನ್ ಟು ಯುವರ್ ಸ್ಟಡೀಸ್. ನೀವು ಸ್ಟಡಿ ಕಡೆ ಗಮನ ಕೊಡಿ ಅನ್ನೋದನ್ನು ಪೇ ಅಟೆನ್ಷನ್ ಟು ಯುವರ್ ಸ್ಟಡೀಸ್. ಇದನ್ನು ನಾವು ಡೈಲಿ ಯೂಸ್ ಮಾಡ್ತಾನೇ ಇರ್ತೀವಿ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ಮಳೆ ಬಂದಿದ್ದರಿಂದ ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಮಳೆ ಬಂದಿದ್ದರಿಂದ ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಕುಡ್ ನಾಟ್ ಗೋ ಔಟ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಕುಡ್ ನಾಟ್ ಗೋ ಔಟ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಇದನ್ನು ಕುಡ್ ನಾಟ್ ಗೋ ಔಟ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಈ ಮಳೆ ಬರ್ತಿರೋದ್ರಿಂದ ನಾವು ಹೊರಗಡೆಯಲ್ಲೂ ಹೋಗ್ತಾನೇ ಇಲ್ಲ. ಹಾಗಾಗಿ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಿಜವಾಗಿಯೂ ನನಗೆ ಈ ವಿಷಯ ನಂಬಲಾಗಲಿಲ್ಲ. ನಿಜವಾಗಿಯೂ ನನಗೆ ಈ ವಿಷಯ ನಂಬಲಾಗಲಿಲ್ಲ. ಏನೋ ನಮಗೆ ಎಕ್ಸೈಟ್ ಆದಾಗ ಅಥವಾ ಏನೋ ಆಶ್ಚರ್ಯಕರ ಘಟನೆ ನಡೆದಾಗ ನಾವು ಇದನ್ನು ನಂಬೋದೇ ಇಲ್ಲ. ಆ ಥರ ಆ ಸೆಂಟೆನ್ಸ್ ಇದು. ಐ ರಿಯಲಿ ಕುಡ್ ನಾಟ್ ಬಿಲೀವ್ ದಿಸ್. ಐ ರಿಯಲಿ ಕುಡ್ ನಾಟ್ ಬಿಲೀವ್ ದಿಸ್. ಅನ್ಎಕ್ಸ್ಪೆಕ್ಟೆಡ್ ನಡೆದೋಗ್ಬಿಟ್ಟಿರುತ್ತೆ. ಅದಕ್ಕೆ ನಿಜವಾಗಿಯೂ ನನಗೆ ಈ ವಿಷಯ ನಂಬಲಾಗಲಿಲ್ಲ ಅನ್ನೋದನ್ನು ಕುಡ್ ನಾಟ್ ಬಿಲೀವ್ ದಿಸ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗೆ. ದಯವಿಟ್ಟು ಕುಳಿತು ಮಾತನಾಡಿ. ದಯವಿಟ್ಟು ಕುಳಿತು ಮಾತನಾಡಿ. ಪ್ಲೀಸ್ ಸಿಟ್ ಡೌನ್ ಆ್ಯಂಡ್ ಟಾಕ್. ಪ್ಲೀಸ್ ಸಿಟ್ ಡೌನ್ ಆ್ಯಂಡ್ ಟಾಕ್. ದಯವಿಟ್ಟು ಕುಳಿತು ಮಾತನಾಡಿ ಅನ್ನೋದನ್ನು ಪ್ಲೀಸ್ ಸಿಟ್ ಡೌನ್ ಆ್ಯಂಡ್ ಟಾಕ್. ಪ್ಲೀಸ್ ಸಿಟ್ ಡೌನ್ ಆ್ಯಂಡ್ ಟಾಕ್. ನಾವು ಇದನ್ನು ಮನೆಗೆ ಯಾರಾದರೂ ಬಂದರೆ ಮುಂಚೆ ಹೇಳೋದೇ ಇದು, ಮೊದಲು ಕೂತ್ಕೊಳ್ಳಿ ಆಮೇಲೆ ಮಾತಾಡೋಣ ಅಂತ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಮ್ಮೊಂದಿಗೆ ಕೆಲಸ ಮಾಡಲು ನಿಮಗೆ ಹಿಂಜರಿಕೆಯೇ. ನಮ್ಮೊಂದಿಗೆ ಕೆಲಸ ಮಾಡಲು ನಿಮಗೆ ಹಿಂಜರಿಕೆಯೇ. ಇದನ್ನು ಇಂಗ್ಲೀಷ್ನಲ್ಲಿ ಎಂಬ್ರಾಸಿಂಗ್ ಟು ವರ್ಕ್ ವಿತ್ ಅಸ್. ಎಂಬ್ರಾಸಿಂಗ್ ಟು ವರ್ಕ್ ವಿತ್ ಅಸ್. ನಮ್ಮ ಜೊತೆ ಕೆಲಸ ಮಾಡಲು ನಿಮಗೆ ಹಿಂಜರಿಕೆ ಅಥವಾ ಮುಜುಗರನೆ ಅಂತ ಕೇಳ್ತೀವಲ್ಲ, ಅದನ್ನು ಎಂಬ್ರಾಸಿಂಗ್ ಟು ವರ್ಕ್ ವಿತ್ ಅಸ್. ಎಂಬ್ರಾಸಿಂಗ್ ಟು ವರ್ಕ್ ವಿತ್ ಅಸ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ಅವರು ಹೇಳಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಅವರು ಹೇಳಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಇದು ಡೈಲಿ ಯೂಸ್ ಮಾಡ್ತಿರ್ತೀವಿ. ಅವ್ರು ಹೇಳಿದ್ದನ್ನು ನಿಮ್ಗೆ ಹೇಳಿದ್ದೀನಿ ಅಂತ ಹೇಳ್ತೀವಿ ಡೈರೆಕ್ಟಾಗಿ. ಇದನ್ನು ಐ ಟೋಲ್ಡ್ ಯು ವಾಟ್ ದೆ ಸೆಡ್. ಐ ಟೋಲ್ಡ್ ಯು ವಾಟ್ ದೆ ಸೆಡ್. ಹಾಗೆ ನೀವು ಗುರುತಿಸುವಿರಾ ಈ ಅಕ್ಷರಗಳನ್ನು. ನೀವು ಗುರುತಿಸುವಿರಾ
ಈ ಅಕ್ಷರಗಳನ್ನು ಇದನ್ನು ಡು ಯು ಆಲ್ಸೋ ರೆಕಗ್ನೈಸ್ ದೀಸ್ ವರ್ಡ್ಸ್? ಡು ಯು ಆಲ್ಸೋ ರೆಕಗ್ನೈಸ್ ದೀಸ್ ವರ್ಡ್ಸ್? ನೀವು ಗುರುತಿಸುವಿರಾ ಈ ಅಕ್ಷರಗಳನ್ನು ಅನ್ನೋದನ್ನು ಡು ಯು ಆಲ್ಸೋ ರೆಕಗ್ನೈಸ್ ದೀಸ್ ವರ್ಡ್ಸ್? ಹಾಗೆ ಅವಳು ಹೆಚ್ಚಿನ ದುಡಿಮೆಗಾಗಿ ವಿದೇಶಕ್ಕೆ ಹೋಗಿದ್ದಾಳೆ. ಅವಳು ಹೆಚ್ಚಿನ ದುಡಿಮೆಗಾಗಿ ವಿದೇಶಕ್ಕೆ ಹೋಗಿದ್ದಾಳೆ. ಶಿ ಹ್ಯಾಸ್ ಗಾನ್ ಅಬ್ರಾಡ್ ಫಾರ್ ಮೋರ್ ವರ್ಕ್. ಶಿ ಹ್ಯಾಸ್ ಗಾನ್ ಅಬ್ರಾಡ್ ಫಾರ್ ಮೋರ್ ವರ್ಕ್. ಅವಳು ಹೆಚ್ಚಿನ ದುಡಿಮೆಗಾಗಿ ವಿದೇಶಕ್ಕೆ ಹೋಗಿದ್ದಾಳೆ. ಶಿ ಹ್ಯಾಸ್ ಮೋರ್ ವರ್ಕ್. ಶಿ ಹ್ಯಾಸ್ ಗಾನ್ ಟು ಡು ಮೋರ್ ವರ್ಕ್. ನಾನು ಬರುವವರೆಗೂ ಕಾಯಿರಿ. ನಾನು ಬರುವವರೆಗೂ ಕಾಯಿರಿ. ವೆಯ್ಟ್ ಟಿಲ್ ಐ ಕಮ್. ವೆಯ್ಟ್ ಟಿಲ್ ಐ ಕಮ್. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ಏನಾದರೂ ತಪ್ಪಾಗಿದ್ದರೆ ಮುಂಚೆನೇ ಹೇಳ್ಬಿಡೋದು ಒಳ್ಳೆಯದು. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ, ನಾನು ಇಂಥ ಕೆಲಸ ಮಾಡಿದ್ದೀನಿ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅಂತ ಹೇಳೋದು ಒಳ್ಳೆಯದು. ಸಾರಿ ಇಫ್ ಐ ಆಮ್ ರಾಂಗ್. ಸಾರಿ ಇಫ್ ಐ ಆಮ್ ರಾಂಗ್. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅನ್ನೋದನ್ನು ಸಾರಿ ಇಫ್ ಐ ಆಮ್ ರಾಂಗ್ ಅಂತ ಹೇಳ್ಬೋದು. ಮುಂದಿನ ಸೆಂಟೆನ್ಸ್ ಹೀಗಿದೆ. ನಾವು ರಜಾ ದಿನದಲ್ಲಿ ಅಜ್ಜಿ ಊರಿಗೆ ಹೋಗುತ್ತೇವೆ. ನಾವು ರಜಾ ದಿನದಲ್ಲಿ ಅಜ್ಜಿ ಊರಿಗೆ ಹೋಗುತ್ತೇವೆ. ಇದಂತೂ ಮಕ್ಕಳು ಹೇಳ್ತಾನೆ ಇರ್ತಾರೆ. ಅವರಿಗೆ ಒಂದು ಹಾಲಿಡೇಸಲ್ಲಿ ಎಲ್ಲಾದರೂ ಹೋಗೋದೇ ಒಂದು ಖುಷಿ. ಅದನ್ನು ಇಂಗ್ಲೀಷಲ್ಲಿ ವಿ ಗೋ ಟು ಗ್ರ್ಯಾಂಡ್ ಮಾಸ್ ಪ್ಲೇಸ್ ಆನ್ ಹಾಲಿಡೇಸ್. ವಿ ಗೋ ಟು ಗ್ರ್ಯಾಂಡ್ ಮಾಸ್ ಪ್ಲೇಸ್ ಆನ್ ಹಾಲಿಡೇಸ್. ವಿ ಗೋ ಟು ಗ್ರ್ಯಾಂಡ್ ಮಾಸ್ ಪ್ಲೇಸ್ ಆನ್ ಹಾಲಿಡೇಸ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ಅಲ್ಲಿ ಮಕ್ಕಳಿಗಾಗಿ ವಿಧ ವಿಧವಾದ ಆಟಿಕೆಗಳಿವೆ. ಅಲ್ಲಿ ಮಕ್ಕಳಿಗಾಗಿ ವಿಧ ವಿಧವಾದ ಆಟಿಕೆಗಳಿವೆ. ಇದನ್ನು ಇಂಗ್ಲೀಷ್ನಲ್ಲಿ ದೇರ್ ಆರ್ ವೇರಿಯಸ್ ಟಾಯ್ಸ್ ಫಾರ್ ಚಿಲ್ಡ್ರನ್. ದೇರ್ ಆರ್ ವೇರಿಯಸ್ ಟಾಯ್ಸ್ ಫಾರ್ ಚಿಲ್ಡ್ರನ್. ಅಲ್ಲಿ ಮಕ್ಕಳಿಗಾಗಿ ವಿಧ ವಿಧವಾದ ಆಟಿಕೆಗಳಿವೆ. ಇದನ್ನು ದೇರ್ ಆರ್ ವೇರಿಯಸ್ ಟಾಯ್ಸ್ ಫಾರ್ ಚಿಲ್ಡ್ರನ್. ದೇರ್ ಆರ್ ವೇರಿಯಸ್ ಟಾಯ್ಸ್ ಫಾರ್ ಚಿಲ್ಡ್ರನ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವುದಾದ್ರೂ PDF ನೋಟ್ಸ್ ಬೇಕಾಗಿದ್ದರೆ ನಾವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ, ಆಯಿತಾ? ನಿಮಗೆ ಯಾವುದಾದ್ರೂ PDF ನೋಟ್ಸ್ ಬೇಕಿದ್ದರೆ 8310927733 ಈ ನಂಬರ್ಗೆ ಮೆಸೇಜ್ ಮಾಡಿ. ವಾಟ್ಸಪ್ ಅಥವಾ ಮಾಮೂಲಿ ಮೆಸೇಜ್ ಮಾಡಿ, ನಾವು ನಿಮಗೆ PDF ನೋಟ್ಸ್ನ ತಲುಪಿಸ್ತೀವಿ. ಅಲ್ಲಿ ಮಕ್ಕಳಿಗಾಗಿ ವಿಧ ವಿಧವಾದ ಆಟಿಕೆಗಳಿವೆ. ಇದನ್ನು ದೇರ್ ಆರ್ ವೇರಿಯಸ್ ಟಾಯ್ಸ್ ಫಾರ್ ಚಿಲ್ಡ್ರನ್. ದೇರ್ ಆರ್ ವೇರಿಯಸ್ ಟಾಯ್ಸ್ ಫಾರ್ ಚಿಲ್ಡ್ರನ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.